ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಿಜೆಪಿ ಕಂಡೀಷನ್ ಇಡ್ತಾ ಇದೆ. ಮಾತುಕತೆ ಆಗಬೇಕಂದ್ರೆ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅವರ ಸಿಂಹಾಸನವನ್ನು ಖಾಲಿ ಮಾಡಬೇಕು ಅಂತ. ಮತ್ತೊಮ್ಮೆ ಸಂಸತ್ ಚಲೋ ನಡೆಸೋದಕ್ಕೆ ಸಿಜೆಪಿ ಚಿಂತನೆಯನ್ನು ನಡೆಸ್ತಾ ಇದೆಯಂತೆ. ಬಟ್ ಇವತ್ತಿನ ಸರ್ಕಾರದೊಂದಿಗಿನ ಸಂಧಾನ ಸಭೆಯ ಮೇಲೆ ಎಲ್ಲವೂ ಅವಲಂಬಿತವಾಗುತ್ತೆ. ನಿರ್ಧಾರ ಆಗೋದು ಇವತ್ತು ಮಧ್ಯಾಹ್ನದ ನಂತರ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ನೋಡಿದ್ವಿ ನಾವು, ಪ್ರತಿಭಟನಾಕಾರರ ಪ್ರವಾಹವೇ 200-300 ಮೀಟರ್ ಡಿಸ್ಟೆನ್ಸ್ನಲ್ಲಿ, ಸಂಸತ್ಗಿಂತ ಒಂದು 300 ಮೀಟರ್ ಡಿಸ್ಟೆನ್ಸ್ನಲ್ಲಿ ಬಂದು ನಿಂತಿತ್ತು. ಚೂರು ಹೆಚ್ಚು ಕಡಿಮೆ ಆಗಿದ್ರು, ಎಲ್ಲಿ ವಿದ್ಯಾರ್ಥಿಗಳು ಒಳಗೆ ನುಗ್ಗೋದಕ್ಕೆ ಹೋಗಿ ಅಚಾತುರ್ಯಗಳು ನಡೆದು ಹೋಗುತ್ತೋ ಅನ್ನೋ ಆತಂಕ ಕಾಡಿತ್ತು. ಅದೇ ರೀತಿ ವಾತಾವರಣ ಮತ್ತೊಮ್ಮೆ ಸೃಷ್ಟಿಯಾಗುತ್ತಾ? ಸರ್ಕಾರ ನಿಭಾಯಿಸೋದಕ್ಕೆ ಯಾಕೆ ಎಡುತ್ತಾ ಇದೆ ಅಂತ ಸರ್ಕಾರಕ್ಕೆ ಸಿಜೆಪಿ ಕೊಟ್ಟಿರುವ ಬೇಡಿಕೆ ಈಗಾಗಲೇ ನಿಮಗೆ ನಾವು ತುಂಬ ಸಲ ಹೇಳಿದ್ದೀವಿ. ಸೊ ಮತ್ತೊಂದು ಸಲ ನಮ್ಮ ಹೊಸ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀವಿ, ಏನಿಟ್ಟಿದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿಯ ಬೇಡಿಕೆ ಏನು ಅಂತ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು, ಯಾಕಂದರೆ ನಿಭಾಯಿಸಿಲ್ಲ ಅವ್ರ ಪರಿಸ್ಥಿತಿನ. 2024ರಲ್ಲೂ ನೀಟ್ ಲೀಕ್ ಆಗಿತ್ತು, ಆಗಲೂ ಹೊಸ ಕಾನೂನು ತರ್ತೀವಿ, ಕಾಯ್ದೆ ತರ್ತೀವಿ ಅಂತ ಹೇಳಿದ್ರು. ಬಟ್ ಏನೂ ಆಗಲಿಲ್ಲ, 2 ವರ್ಷದ ನಂತರ ಲೀಕ್ ಆಗಿದೆ. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರವನ್ನು ಕೊಡಬೇಕು. 20 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆದರಿ, ಪರೀಕ್ಷೆಯಿಂದ ನಮಗಿನ್ ಸೀಟ್ ಸಿಗಲ್ಲ ಅಂತ ಖಿನ್ನತೆಗೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಸೊ ಆ ಫ್ಯಾಮಿಲಿಯ ನೆರವಿಗೆ ಬರಬೇಕು, 1 ಕೋಟಿ ಕಾಂಪನ್ಸೇಷನ್ ಕೊಡೋದ್ರ ಮೂಲಕ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ FIR ಮೊನ್ನೆ ಜುಲೈ 20ನೇ ತಾರೀಕು ಸಂಸತ್ ಚಲೋ ಆಯ್ತಲ್ಲ, ಆವಾಗ FIRಗಳಾಯ್ತಲ್ಲ, ಸೊ ಅದನ್ನೆಲ್ಲ ರದ್ದುಗೊಳಿಸಬೇಕು ಅನ್ನೋದು ಡಿಮ್ಯಾಂಡ್ನ 2ನೇ ಭಾಗ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಮತ್ತೊಂದು ಸಂಸತ್ ಚಲೋಗೆ ಯಾವ ರೀತಿ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ? ಇವತ್ತಿನ ಮಧ್ಯಾಹ್ನದ ಸಭೆ ಒಂದು ವೇಳೆ ಸಕ್ಸಸ್ ಆಯಿತು ಅಂದರೆ ಬೇರೆ ವಿಚಾರ, ಫೇಲ್ಯೂರ್ ಆಯಿತು ಅಂದರೆ ಮುಂದಿನ ಹೋರಾಟಗಳ ಬಗ್ಗೆ ಏನು ರೂಪುರೇಷೆಗಳು ರೆಡಿ ಆಗಿದೆ? ಮಮತಾ ನೋಡಿ, ಸಿಜೆಪಿಯ ಮುಂದೆ ಕೇಂದ್ರ ಸರ್ಕಾರದ ಮುಂದೆ ಸಿಜೆಪಿ 3 ಬೇಡಿಕೆಗಳನ್ನು ಇಟ್ಟಿದೆ. ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೂಡ ಸೇರ್ಕೊಂಡಿರುವಂಥದ್ದು, 1 ಕೋಟಿ ರೂಪಾಯಿ ಪರಿಹಾರ, ಇದರ ಜೊತೆಗೆ ಕೇಸ್ಗಳನ್ನು ವಾಪಸ್ ಪಡೆಯುವಂಥದ್ದು. ಕೇಂದ್ರ ಸರ್ಕಾರ ಈಗಾಗಲೇ 2 ಕಂಡೀಷನ್ಸ್ಗೆ ಒಪ್ಕೊಂಡಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತೆಗೆದುಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಯಾವಕಾಶವನ್ನು ಕೇಳಿತ್ತು. ಇವತ್ತು ಮಧ್ಯಾಹ್ನ 2 ಗಂಟೆಗೆ 24 ಗಂಟೆಗಳ ಸಮಯಾವಕಾಶ ಕೂಡ ಮುಕ್ತಾಯ ಆಗುತ್ತೆ. 2 ಗಂಟೆಯ ಬಳಿಕ ಇವತ್ತು ಸಭೆ ಕೂಡ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಯುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದ ಅಂತ್ಯದ ಬಳಿಕವೂ ಕೂಡ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಂಡಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಳ್ಳಲ್ಲ, ಮತ್ತು ನಾವು ಮುಂದುವರೆದು ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಇದರ ಜೊತೆಗೆ ನಾವು ಈ ಒಂದು ರಾಜೀನಾಮೆಯನ್ನು ತೆಗೆದುಕೊಳ್ಳೋವರೆಗೂ ಕೂಡ ನಾವು ಹಿಂದೆ ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ತನ್ನ ನಿಲುವಿಗೆ ಬದ್ಧವಾಗಿರುತ್ತಾ ಅಥವಾ ರಾಜೀನಾಮೆಯನ್ನು ಪಡೆಯುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಒಂದು ವೇಳೆ ರಾಜೀನಾಮೆ ಪಡೆದೇ ಇದ್ದರೆ ಸಂಸತ್ ಚಲೋಗೆ ಮತ್ತೊಂದು ಸುತ್ತಿನಲ್ಲಿ ತಯಾರಿಗಳು ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ನೋಡಿಕೊಂಡು ಇವತ್ತು ಮಧ್ಯಾಹ್ನದ ಬಳಿಕ ಸಿಜೆಪಿ ಮತ್ತೊಂದು ಸುತ್ತಿನ ಸಭೆಯನ್ನು ತನ್ನೊಳಗೆ ನಡೆಸಿಕೊಂಡು ಯಾವತ್ತು ಸಂಸತ್ ಚಲೋ ಅಭಿಯಾನಕ್ಕೆ ಕರೆಯನ್ನು ಕೊಡಬೇಕು, ಮತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಆಂದೋಲನ ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡ್ತಾರೆ. ಆಗಲೇ ದಿನಾಂಕ ಕೂಡ ನಿಗದಿಯಾಗುವಂಥ ಸಾಧ್ಯತೆಗಳಿದೆ ಮಮತಾ.